ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಬ್ಲೂ ಪ್ರಿಂಟು ಹಾಗೆ ಪ್ರಶ್ನೆಕೋಟಿ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪದ್ಯಗಳಿಗೆ ಸಂಬಂಧಿಸಿದಂತೆ ಹಾಗೆ 2 ಅಂಕದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಹಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಅದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನ ರೆಫರ್ ಮಾಡಬಹುದು. ಹಾಗಿದ್ರೆ ಮೊದಲನೆಯದು, ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ಅನ್ನುವಂಥದ್ದು. ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಒಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನ ಬೇರಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ದಟ್ಟವಾದ ಕಾಡುಗಳು ಇದಾಗಿದ್ದು ಕಗ್ಗತ್ತಲ ಕಂಡ ಆಫ್ರಿಕಾವನ್ನು ನೆನಪಿಸುವಂತಿತ್ತು. ಸೋಲ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ಮತ್ತು ರೇಖಾಂಶ ಬರದಂತೆ ಹರಿವ ಹಳ್ಳಕೊಳ್ಳಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ವು. ಇನ್ನು ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಒಳಗೆ ಎಸೆಯಲು ಕಾರಣವೇನು ಅಂತ ಇದೆ, ವಿಶ್ಲೇಷಿಸಿ ಅಂತ ಇದೆ. ಲೋಟದ ಚಂದವನ್ನ ಚಿನ್ನಮ್ಮ ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದ್ವು. ತನ್ನ ಬೆವರಿನ ಬೆಲೆಯನ್ನ ಕಳೆದ ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ ಲೋಟ ಬೆಳ್ಳಿಯದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂಸಿನದು ಅಂತ ಹೇಳ್ಬಿಟ್ಟು ಆಕೆಗೆ ಅನಿಸುತ್ತೆ. ಇದರಿಂದ ತನ್ನ ಕುಟುಂಬ ಇದುವರೆಗೂ ಕೂಡ ಉಂಡ ನೋವು, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ರದಿಂದ ದಿಗಿಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡು ಒಂದರೆ ಕ್ಷಣ ಕೆರಳಿದಂತಾಯ್ತು. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸ್ತೋ ಆ ಕ್ಷಣ ತನ್ನ ಕುಟುಂಬದ ಮೇಲಿನ ಅಪವಾದ ನಿವಾರಿಸಿಕೊಳ್ಳುವ ಅವಕಾಶ ಬಂದಿರಬಹುದು. ಆ ಲೋಟವನ್ನ ದಣಿಗಳಿಗೆ ಒಪ್ಪಿಸಿದರೆ ಆರೋಪದಿಂದ ಮುಕ್ತವಾಗಬಹುದಿತ್ತು. ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದಂತಹ ನೋವು, ಅವಮಾನ, ಪಟ್ಟಪಾಡು, ಪರಿತಾಪ ಹಾಗೂ ಪಡಿ ಇಲ್ಲದ ದುಡಿದ ಬೆವರಿನ ಬೆಲೆಯನ್ನ ಭರಿಸಲು ದಣಿಗಳಿಂದ ಸಾಧ್ಯವೇ? ದಣಿಗಳನ್ನ ನೇರವಾಗಿ ಎದುರಿಸಲಾಗದ ಅಸಹಾಯಕತೆ, ಬಡತನವೆಲ್ಲವೂ ಆಕೆಯಲ್ಲಿ ಮಡುಗಟ್ಟಿತ್ತು. ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದಂತಹ ಧಕ್ಕೆಗೆ ಪ್ರತಿರೋಧವಾಗಿ, ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ದಣಿಗಳ ಬೆಳ್ಳಿ ಲೋಟ ಕಿಂಚಿತ್ತಾದರೂ ಅವಮಾನ, ಪಶ್ಚಾತ್ತಾಪವಾಗಬಹುದು ಅಂತ ಹೇಳ್ಬಿಟ್ಟು ದಣಿಗಳ ಎದುರಿಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಹೊಳೆಯ ಆಳ ಮಡುವಿನತ್ತ ತೋರಿ ಎಸೆದೇ ಬಿಟ್ಲು. ಇನ್ನು ಸಿಂಹಪಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಾದ ಅನುಕೂಲಗಳು ಯಾವುವು ವಿವರಿಸಿ ಅಂತ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ವಾಲ್ಪರೆಯ ಸೊಬಗು, ಅರಣ್ಯ ಸಂಪತ್ತು ನಾಶವಾಗುವುದರ ಜೊತೆಗೆ ಅಲ್ಲಿನ ಜೀವ ಸಂಕುಲಕ್ಕೆ ಅಪಾರ ಹಾನಿ ಉಂಟಾಯಿತು. ಕಾಲಾಂತರದಿಂದ ಈ ಕಾಡಿನಲ್ಲಿ ವಾಸಿಸುತ್ತಾ ಸ್ವಚ್ಛಂದವಾಗಿ ಬದುಕ್ತಾ ಇದ್ದಂತಹ ಸಿಂಹಪಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಅವುಗಳ ವಂಶ ಕ್ಷೀಣಿಸಿ ವಂಶನಾಶದ ಅಂಚಿಗೆ ತಲುಪಿ ಕೆಂಪು ಪಟ್ಟಿಯಲ್ಲಿ ಸೇರಿದ್ವು. ವೃಕ್ಷವಾಸಿಗಳಾದ ಇವು ರಸ್ತೆ ದಾಟುವಾಗ ವಾಹನಗಳ ಅಡಿ ಸಿಲುಕಿ ಅಂಗವಿಕಲಗೊಂಡು ಆಹಾರ ಒದಗಿಸ್ತಾ ಇದ್ದಂತಹ ವೃಕ್ಷಗಳ ಆಸರೆ ತಪ್ಪಿ ಅನಾಥವಾಗಿ ಸ್ವಚ್ಛ ನೀರಿನಲ್ಲಿ ಬದುಕುತ್ತಿದ್ದ ಹಾಡು ಹಕ್ಕಿಗಳು ಅಥವಾ ವಿಜಲಿ ಟ್ರಶ್ ನಂತಹ ಹಕ್ಕಿಗಳು ಹೊಳೆಚೀರು ನೀರಿನ ಚರಂಡಿಯಲ್ಲಿ ನೆಲೆಸುವಂತಾಗಿದೆ. ಜಲಮಾಲಿನ್ಯ ಅವುಗಳ ಬದುಕಿಗೆ ಮುಳುವಾಗಿದೆ. ಹಾಗೆ ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನ ಚಿತ್ರಿಸಿ ಅಂತ ಕೇಳಿದರೆ, ಈ ಹೊಳೆ ಆಡಿದ್ದೇ ಆಟ, ಊಡಿದ್ದೇ ಊಟ, ಮಳೆಗಾಲ ಬಂದ್ರೆ ಸಾಕು ಈ ಬಿಕ್ನಾಸಿ ಹೊಳೆ ಊಡಿ ತನ್ನ ಸೆರಗನ್ನ ಹಾಸಿ ಬಿಡ್ತದೆ. ಎಷ್ಟಾಗ್ಲ ಸೆರಗು ಹಾಸಿದ್ರು ಇನ್ನಷ್ಟು ದೂರ ಹಾಸ್ಬೇಕೆಂಬ ಚಟ ಇದಕ್ಕೆ ಅಂತ ಹೇಳ್ಬಿಟ್ಟು ದಣಿಗಳು ಹೊಳೆಯನ್ನ ಮೊದಲಿಸ್ತಾ ಇದ್ರು. ಹೊಳೆಗೋ ಬಾಯಿ ಏನಾದ್ರೂ ಬರ್ತಿದ್ರೆ ಎಲ್ಲವೋ ಹುಲ್ಮಾನವ, ವೆಂಕಪ್ಪಯ್ಯ ಸುತ್ತಲೂ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಣ್ಯಾದ್ರೂ ಕರೆ ತಂದು ನನ್ನೆದುರು ಸರ್ಪಣಿ ಇಳಿಸು, ಅವೆಲ್ಲವೂ ನನ್ನದಲ್ಲದಿದ್ರೆ ಕೇಳು ಮತ್ತೆ ಎನ್ನುವಂತೆ ಬರೀ ಕ್ರಿಯೆಯಲ್ಲಿ ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂದು ದಣಿಗೆ ಮನವರಿಕೆ ಮಾಡ್ತಾ ಇತ್ತು. ದಣಿಗಳು ಪ್ರತಿ ವರ್ಷವೂ ಹೊಳೆ ಸೊರಗು ಕಾಲಕ್ಕೆ ನದಿಯ ಸೆರಗನ್ನ ಅಲ್ಲಾಗಿ
ದೂಡುವಂತೆ ಪಾದೆ ಕಲ್ಲು ಮುಳುಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕ್ಸಿ ನದಿಯ ಸೆರ್ಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸ್ತಿದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನ 4 ಅಡಿ ಎತ್ತರಿಸಿದ್ರೆ ಮುಂದಿನ ವರ್ಷ 5 ಅಡಿ ಎತ್ತರ ಮಾಡ್ತಾ ಇದ್ರು. ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ನದಿ ದಣಿಯ ಈ ಕೃತ್ಯವನ್ನು ಕಂಡು ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿಂದ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ನಗ್ತಾ ಆ ಧರೆಯನ್ನ ಕೆಡುವಲು ಹೊಂಚು ಆಗ್ತಾ ಇತ್ತು. ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದ್ರೆ ಸಾಕು, ದಣಿಗಳು ಕಟ್ಟಿದ ಧರೆಯನ್ನ ಬುಡದಿಂದಲೇ ಲಯ ಮಾಡಿ ದಣಿಗಳ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸ್ಕೊಳ್ತಾ ಇತ್ತು. ಇನ್ನು ವಾಲ್ಪರೈಗೆ ಬಂದ ಮಾಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತ ಕೇಳಿದರೆ, ಕಾರ್ವೆರ್ ಮಾಷ್ ಎಂಬ ಬ್ರಿಟಿಷಿಗ ವಾಲ್ಪರೈಗೆ ಮೊದಲು ಮುಸುಳಿ ಬಂದಾಗ ಆತನಿಗೆ ತನ್ನದು ಹುಚ್ಚು ಸಾಹಸ ಅಂತ ಹೇಳ್ಬಿಟ್ಟು ಅನಿಸ್ತೆ. ಛಲ ಬಿಡದ ಮಾಷ್ ಆದಿವಾದಿಗಳ ಸ್ನೇಹ ಗಳಿಸಿ ಪೂಣಚ್ಚಿ ಎಂಬ ಆದಿವಾಸಿಯನ್ನ ಜೊತೆಗಾರನಾಗಿಸಿಕೊಂಡು ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸ್ತ. ಆಗಷ್ಟೇ ಭಾರತ ಪ್ರವೇಶ ಮಾಡಿದಂತಹ ಚಹಾ ಗಿಡಗಳನ್ನ ತಂದು ನೆಟ್ಟ. ಹೊಸ ಜಾಗದಲ್ಲಿ ಚಹಾ ಗಿಡಗಳನ್ನ ಉಳಿಸಾಗಿ ಬೆಳೆಸ್ತ. ಅಲ್ಲಿಯೇ ನೆಲೆಯೂರಿದ ಮಾಷ್ ಚಹಾ ಗಿಡಗಳನ್ನ ಬೆಳೆಸ್ತಾ ಭೂಪಟವನ್ನ ವಿವರಿಸ್ತಾ ಸಮೃದ್ಧಿಗೊಳಿಸ್ತಾ. ಇವನ ಮೂಲಕ ಚಹಾ ಗಿಡಗಳು ವಾಲ್ಪೈರ್ನಲ್ಲಿ ನೆಲೆಯೂರಿ ಅಲ್ಲಿನ ದುರಂತಕ್ಕೆ ಮುನ್ನುಡಿಗಳು. ಮುಸುರೆ ಪಾತ್ರೆಗಳು ನೀರು ಪಾಲಾಗುವುದು ಹೇಗೆ ವಿವರಿಸಿ ಅಂತ ಇದೆ. ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಇದೆ. ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಏಕೈಕ ಮಗ ಹುಟ್ಟ ತುಂಬಿ ಹರಿತಾ ಇದ್ದಂತಹ ಶಾಂಭವಿ ಬಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸುರೆ ಪಾತ್ರೆಗಳನ್ನ ತಿಕ್ತಾ ಇದ್ದ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಾಲಾಕ್ಷೇಪದಲ್ಲಿ ಹರಿದಾಸರು ಹೇಳಿರುವಂತಹ ಒಬ್ಬ ಕಥೆಗಳನ್ನು ನೆನಪಿಸ್ಕೊಂಡೆ ನಗ್ತ ಪಾತ್ರೆ ಬೆಳಗ್ತಾ ಇದ್ದ. ಅವನಿಗೆ ಕಾಲಡಿಯ ಮಣ್ಣು ಕುಸಿಬಹುದು ಅಂತ ಅಂದಾಜೆ ಇರಲಿಲ್ಲ. ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಒಳಚಾರ್ತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮುಸುರೆ ಪಾತ್ರೆಗಳು ಬಂದವ ನೇರ ಅಪ್ಪ ಕುದುಪನತ್ತ ಧಾವಿಸ್ತ. ಕುದುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡ್ದ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕು. ಆದರೆ ಕುದುಪ ಅದೆಷ್ಟೋ ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದನು ಬೆಳ್ಳಿ ಲೋಟವನ್ನ ಹೊಳೆ ಬಿಟ್ಟೇ ಕೊಡಲಿಲ್ಲ. ಇಷ್ಟು ನಿಮ್ಮ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಕೀರ್ತಿ ಗದ್ಯಕ್ಕೆ ಸಂಬಂಧಿಸಿದಂತಹ 4 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.